ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ನ ಜಟಾಪಟಿ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಬಿಡದಿಗೆ ಆಗಮಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ರೈತರ ಜೊತೆಗೆ ಮಾತನಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ನಿಖಿಲ್ ಬಳಿಕ ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಅಖಾಡಕ್ಕಿಳಿಯುವ ಸಾಧ್ಯತೆ ಇದೆ. ಮುಂದಿನ ವಾರ ಎಚ್.ಡಿ. ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಭೇಟಿ ಕೊಡ್ತಾರಂತೆ. ಏಕದಲ್ಲಿ ರಾತ್ರೋರಾತ್ರಿ ಒಂದು 3 ಹಳ್ಳಿಗಳು, ಕೆಂಪೈನಪಾಳ್ಯ ಜೊತೆಯಲ್ಲಿ ನಮ್ಮ ಆರೋಹಳ್ಳಿಗೆ ಸೇರ್ತಕ್ಕಂಥ ಒಡೆರಹಳ್ಳಿ, ಮಂಡಲಹಳ್ಳಿ ಈ 3 ಗ್ರಾಮಗಳ ಫೈನಲ್ ನೋಟಿಫಿಕೇಷನ್ ಗೆಜೆಟನ್ನು ಬಹಳ ತರಾತುರಿಯಲ್ಲಿ ಸರ್ಕಾರ ಹೊರಡಿಸ್ಬಿಟ್ಟಿದ್ದಾರೆ. ಇದರ ವಾಸ್ತವಾಂಶ ಸತ್ಯಾಸತ್ಯತೆಯನ್ನು ಒಂದಷ್ಟು ಕಡತಗಳು ನಾನು ಕೂಡ 1-2 ದಿನದಿಂದ ಕಲೆ ಹಾಕಿ ಈ ಭಾಗದ ಪ್ರಿಯರು ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜಣ್ಣ ಅವರು ನಾವೆಲ್ಲ ಕೂತು ಒಂದಷ್ಟು ವಿಚಾರಗಳನ್ನ ಕಲೆಯನ್ನು ಹಾಕಿದ್ದೀವಿ. ಇದು ರಾಜ್ಯದ ಜನತೆಗೂ ಕೂಡ ತಿಳಿಬೇಕಾಗಿದೆ. ಯಾಕಂದರೆ ಭಾಳ ಜನ ಹಿಟ್ ಆ್ಯಂಡ್ ರನ್ನು ಅಂತ ಮಾತಾಡ್ತಾರೆ. ಹಿಟ್ಟು ಇಲ್ಲ, ರನ್ನು ಇಲ್ಲ, ಇಲ್ಲಿ ಸ್ಟೇ ಆಗೋಕ್ಕೆ ನಾವು ಬಂದಿರೋದು. ಹಾಗಾಗಿ ಒಂದು ವಾಸ್ತವಾಂಶವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಈಗ ನಮ್ಮ ಕೆಂಪೈನಪಾಳ್ಯದಲ್ಲಿ ಇಲ್ಲಿ ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತಕ್ಕಂಥದ್ದನ್ನು ನಾವು ಯಾವ ರೀತಿ ಇದನ್ನು ಒಂದು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡಿದ್ದೀವಪ್ಪ ಅಂದರೆ, 1 ಎಕರೆಗಿಂತ ಕಮ್ಮಿ ಭೂಮಿಯನ್ನು ಹೊಂದಿರತಕ್ಕಂಥ ರೈತ ಅಥವಾ ಒಂದು ರೈತ ಕುಟುಂಬ ಅಥವಾ ಭೂ ಮಾಲೀಕ ಎಷ್ಟು ಜನ ಇದ್ದಾರಪ್ಪ ಈ ಒಂದು 3 ಹಳ್ಳಿಗಳಲ್ಲಿ ಅಂದರೆ ಹೆಚ್ಚು ಕಮ್ಮಿ 755 ರೈತರುಗಳು ಈ 3 ಹಳ್ಳಿನಲ್ಲೂ ಒಳಪಟ್ಟಿರ್ತಕ್ಕಂಥವ್ರು. ಈಗೇನು ಫೈನಲ್ ನೋಟಿಫಿಕೇಶನ್ ಹೊರಡಿಸಿದಾರಲ್ಲ, ಅದರಲ್ಲಿ 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥ ಪರ್ಸೆಂಟೇಜ್ ಏನಿದೆ ಅಂದರೆ 81% ಜನ 1 ಎಕರೆಗಿಂತ ಕಮ್ಮಿ ಭೂಮಿಯನ್ನು ಅವರ ಒಂದು ಭೂ ಮಾಲೀಕತ್ವದಲ್ಲಿ ಇರ್ತಕ್ಕಂಥದ್ದು ನಿಮ್ಮ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇರಲಿ, ಶುಭ ಸೂಚನೆ. ನಿಮಗೇನು ತೊಂದರೆ ಇಲ್ಲ ಅಂದರೆ ನಾನು ನೆನ್ಕೊಂಡು ಪ್ರೆಸ್ ಮೀಟ್ ಮಾಡ್ತೀನಿ. ನಿಮ್ಮ ಮೈಕ್ ಏನು ತೊಂದರೆ ಇಲ್ವಾ? ಕ್ಯಾಮ್ರಾಗಳು ಸ್ವಲ್ಪ ಏನು ಛತ್ರಿ ಹಿಡಿಬೋದಾ? ಹಂಗಾರೆ ಅಲ್ಲ, ನನಗೇನು ಛತ್ರಿ ಬೇಡ, ಬಟ್ ಆಯಿತು. ಅದೇನು ಮಳೆಗಾಳಿ ಬಿಸಿಲಿಗೆಲ್ಲ ಬಿರುಗಾಳಿಗೆಲ್ಲ ಎದ್ರಕ್ಕೆ ಕೂತ್ಕೊಳ್ಳೋಕ್ಕಾಗಲ್ಲ. ನಾವೆಲ್ಲ ರೈತರ ಮಕ್ಕಳು ಬಂದಿದ್ದೀವಿ, ದಯವಿಟ್ಟು ತಾವು ಸಹಕರಿಸಿ ಅಷ್ಟೇ. ವಿಚಾರ ಇಟ್ಬಿಡ್ತೀನಿ ನಿಮ್ಮ ಮುಂದೆ. ಈಗ ನಾನೇನು ಹೇಳ್ತಾ ಇದ್ದೆ, 1 ಎಕರೆಗಿಂತ ಕಮ್ಮಿ ಜಮೀನನ್ನು ಹೊಂದಿರತಕ್ಕಂಥ ರೈತ ಕುಟುಂಬಗಳು 81% ಇದೆ, ಶೇಕಡ. ಅಂದರೆ ಇಲ್ಲಿ ನೋಡಿ, ಕೆಂಪೈನಪಾಳ್ಯದ್ದೇ ನಿಮ್ಗೆ ಹೇಳ್ತೀನಿ. ಟೋಟಲ್ಲು ಲ್ಯಾಂಡ್ ಎಕ್ಸ್ಟೆಂಟ್ ಬಂದು ಅಕ್ವೈರ್ಡ್ ಆಗಿರ್ತಕ್ಕಂಥದ್ದು 384 ಎಕರೆ. ಅದರಲ್ಲಿ ಖರಾಬು ಗಿರಾಬೆಲ್ಲ ಸೇರ್ಕೊಂಡ್ರೆ ಒಂದು 17 ಎಕರೆ ಹೋಯ್ತದೆ. ಅದರಲ್ಲಿ ಒಂದು 600 ಜನ ರೈತರು ಇರ್ತಕ್ಕಂಥ ಈ ಒಂದು ಕೆಂಪೈನಪಾಳ್ಯದಲ್ಲಿ ಸುಮಾರು 96 ಜನ ಮಾತ್ರ 1 ಎಕರೆಗಿಂತ ಅಧಿಕ ಭೂಮಿಯನ್ನು ಮಾಲೀಕತ್ವವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಇನ್ನು ಮಿಕ್ಕಂಥ 504 ಜನ ರೈತರು, ಇವರೆಲ್ಲ ಸಣ್ಣ ರೈತರ ಕನ್ಸಿಡರೇಷನ್ ತಗೋಬೇಕು ನಾವು. 1 ಎಕರೆಗಿಂತ ಕೆಳಗಡೆ ಇರ್ತಕ್ಕಂಥವ್ರು ಕೆಂಪೈನಪಾಳ್ಯದಲ್ಲಿ. ಮುಂದೋಗ್ತೀನಿ. 1 ಎಕರೆ ಒಳಗೆ ಇರ್ತಕ್ಕಂಥವ್ರು ಕೆಂಪೈನಪಾಳ್ಯದಲ್ಲಿ 504 ಜನ ರೈತರು. ಓವರಾಲ್ ಆಗಿ 600 ಜನ ರೈತ ಕುಟುಂಬಗಳಿರ್ತಕ್ಕಂಥ ಜಾಗದಲ್ಲಿ ಇನ್ನು 96 ಎಕರೆ 1 ಎಕರೆಗಿಂತ ಅಧಿಕ ಇರ್ತಕ್ಕಂಥವ್ರು.
ಇನ್ನು ಒಡೆರಳ್ಳಿ ಭಾಗದಲ್ಲಿ 63 ಎಕರೆ ಅಕ್ವಿಸಿಷನ್ಗೆ ಮಾಡಿದ್ದಾರೆ. ಅದರಲ್ಲಿ 1-2 ಎಕರೆ ಖರಾಬು. ಇದರಲ್ಲಿ 1 ಎಕರೆಗಿಂತ ಜಾಸ್ತಿ ಇರ್ತಕ್ಕಂಥವ್ರು 24 ಜನ, 79 ಜನ 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥವ್ರು. ಮತ್ತು ಮಂಡಳಹಳ್ಳಿಯಲ್ಲಿ 71 ಎಕರೆ ಅಕ್ವಿಸಿಷನ್ ಮಾಡಿದ್ದಾರೆ, ಫೈನಲ್ ನೋಟಿಫಿಕೇಷನ್ನು. ಅದರಲ್ಲಿ ಖರಾಬೇನು ನಿಮ್ಮ ಲೆಕ್ಕಕ್ಕಿಲ್ಲ ಬಿಡಿ, 16 ಗುಂಟೆ. ಅದರಲ್ಲಿ ಮೋರ್ ದೆನ್ 1 ಎಕರ್ 21 ಜನ, 1 ಎಕರೆ ಇರ್ತಕ್ಕಂಥವ್ರು 31 ಜನ. ಇದು ನಿಮ್ಮ ಮುಂದೆ ಇಟ್ಟಿದ್ದೀನಣ್ಣ, ದಯವಿಟ್ಟು ನಾವು ನೀವೆಲ್ಲರೂ ಮೈಂಡ್ಗೆ ಹಾಕೋಣ. ಈಗ ವಿಚಾರ ಎಲ್ಲಿಗೆ ಬಂದು ನಿಂತಿದೆಯಪ್ಪ ಅಂದರೆ, ತಮಗೆ ಗೊತ್ತಿದೆ ಈಗಾಗಲೇ ಬೀದಿನಲ್ಲಿ ಇವತ್ತು ಬಿಡದಿ ಟೌನ್ಶಿಪ್ ನಿರ್ಮಾಣವಾಗ್ತಾ ಇರುವಂತಹ ಜಾಗ ಏನಿದೆ ಆ ಗ್ರಾಮಗಳಿಗೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟು ರೈತರ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಈ ಮೂಲಕ ರೈತ ಹೋರಾಟದಲ್ಲಿ JDS ಕೂಡ ಬೆಂಬಲವಾಗಿ ನಿಲ್ಲುತ್ತೆ ಅನ್ನುವಂತಹ ಮಾತುಗಳನ್ನು ಆಡಿರುವಂಥದ್ದು. ಜೊತೆಗೆ ಸರ್ಕಾರ ಹೇಗೆ ರೈತರಿಗೆ ಮೋಸವನ್ನು ಮಾಡ್ತಾ ಇದೆ, ಈ ಯೋಜನೆಯಿಂದಾಗಿ ರೈತರ ಬದುಕು ಹೇಗೆ ದುಸ್ತರವಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ದಾರೆ. ಇದು ಮೊದಲ ಹಂತ. ಮುಂದಿನ ದಿನಗಳಲ್ಲಿ ಇದೇ ಜಾಗಕ್ಕೆ HD ಕುಮಾರಸ್ವಾಮಿ ಅವರು, HD ದೇವೇಗೌಡರು ಕೂಡ ಭೇಟಿಯನ್ನು ಕೊಟ್ಟು ರೈತರ ಜೊತೆಗೆ ಮಾತುಕತೆಯನ್ನು ಆಡೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ವಿಚಾರದ ಬಗ್ಗೆಯೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಬಿಡದಿ ಟೌನ್ಶಿಪ್ನ ಜಟಾಪಟಿ ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇರುವಂಥದ್ದು.